ನಮಸ್ಕಾರ ಫ್ರೆಂಡ್ಸ್, ಇದು ಕರಾವಳಿ ಸೈಡಲ್ಲಿ ಸಿಗುವಂಥ ಸ್ಪೆಷಲ್ ಸೀಸನಲ್ ಫ್ರೂಟು. ಇದಕ್ಕೆ ನಾವು ಹಿಬ್ಳೆಹಣ್ಣು ಅಂತ ಕರಿತೀವಿ. ಇದರಿಂದ ರಸಾಯನ ಜ್ಯೂಸ್ನೆಲ್ಲ ರೆಡಿ ಮಾಡ್ತೀವಿ. ಇವತ್ತು ನಾವು ರಸಾಯನ ಹೇಗೆ ಮಾಡೋದು ಅಂತ ನೋಡುವ. ರಸಾಯನ ಮಾಡೋಕ್ಕೆ ಒಳ್ಳೆ ಬಲ್ತಿರೋ ಹಣ್ಣನ್ನ ತೊಗೊಂಡು ಕ್ಲೀನಾಗಿ ತೊಳೆದು ಅದರ ಸಿಪ್ಪೆನೆಲ್ಲ ನೀಟಾಗಿ ತೊಗೊಳ್ಳಿ. ಈ ಥರ ಸೈಡಲ್ಲಿರೋ ಸಿಪ್ಪೆನೆಲ್ಲ ತೊಗೊಳ್ಳಿ. ಇಲ್ಲಿ ನಮ್ಮಮ್ಮ ನಾ ಕ್ಲೀನ್ ಮಾಡಿ ಸರಿಯಾಗಲ್ಲ ಅಂದ್ಕೊಂಡು ಅಮ್ಮನೇ ತೊಗೊಂಡು ಮಾಡ್ತಿದ್ದಾರೆ. ಒಳಗಡೆ ಬೀಜ ಇರುತ್ತೆ, ಆ ಬೀಜನ ಕ್ಲೀನಾಗಿ ಅಂದರೆ ಕೈಯಲ್ಲಿ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ಥರ ನೋಡಿ. ಹಾಗೆ ಸೈಡಲ್ಲಿರೋ ಸಿಪ್ಪೆ ಏನಾದ್ರು ಜಾಸ್ತಿ ಇದ್ದರೆ ಅದನ್ನು ತೊಗೊಳ್ಳಿ. ಅದಾದಮೇಲೆ ಕೈಯಲ್ಲೇ ಇದನ್ನು ಪೀಸ್ ಮಾಡ್ಕೊಳ್ಳಿ. ನಿಮ್ಗೆ ಚಾಕು ಅವಶ್ಯಕತೆ ಇರೋಲ್ಲ, ತುಂಬ ಸಾಫ್ಟ್ ಇರೋದ್ರಿಂದ ಕೈಯಿಂದನೇ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಪೀಸ್ ಈ ಥರ ಮಾಡ್ಕೊಂಡಾದಮೇಲೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಆರಾಮಾಗಿ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೋದು ಈಸಿಯಾಗಿ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಸ್ಮ್ಯಾಶ್ ಆದಮೇಲೆ ತೆಂಗಿನ ತುರಿ ಹಾಕ್ಕೊಳ್ಳಿ. ತೆಂಗಿನ ತುರಿ ಆದಮೇಲೆ ಬೆಲ್ಲ, ನಿಮ್ಗೆ ಎಷ್ಟು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಆದಮೇಲೆ ಖರ್ಜೂರ ಮತ್ತು ಏಲಕ್ಕಿ. ಇಲ್ಲಿ ಖರ್ಜೂರ ಆಪ್ಷನಲ್, ಬೇಕಿರೋ ಹಾಕ್ಕೊಳ್ಳಿ, ಇಲ್ಲಾರಿಲ್ಲ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಅವಲಕ್ಕಿ. ನಿಮ್ಗೆ ಅವಲಕ್ಕಿ ಎಷ್ಟು ಬೇಕೋ ಅಷ್ಟು ಅವಲಕ್ಕಿನ ಹಾಕ್ಕೊಂಡು ಮತ್ತೆ ಕಿವುಚ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು, ಅಂದರೆ ತುಂಬ ಚೆನ್ನಾಗಿ ಕಿವುಚ್ಕೊಳ್ಳಿ. ಅದಾದಮೇಲೆ ಇದು ತಿನ್ನೋಕ್ಕೆ ರೆಡಿ ಆಗುತ್ತೆ. ನನಗಂತೂ ಇದು ಸಖತ್ ಇಷ್ಟ ಆಗುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ನೀವು ಆಲ್ರೆಡಿ ಇದನ್ನು ಟೇಸ್ಟ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಹೇಗಿರುತ್ತೆ ಅಂತ.